ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಮಾಧವರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಅಲ್ಲಿಂದ 2.5 3 ಕಿಲೋಮೀಟರ್ ದೂರದಲ್ಲಿ 1,15,00,000ಕ್ಕೆ ಫುಲ್ ಸೈಟಲ್ಲಿ ನಿರ್ಮಿಸಿರುವ ಮನೆ, ಅಂದರೆ 30-40ಯಲ್ಲಿ ನಿರ್ಮಿಸಿರುವ ಬಹು ಸುಂದರವಾದ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಓನರ್ ಹೌಸ್ ಕಂಡ್ರಿ. 3 BHK ಓನರ್ ಹೌಸು. ಸಕ್ಕತ್ತಾಗಿದೆ, ಕ್ವಾಲಿಟಿನೂ ಮಸ್ತಾಗಿದೆ, ಸ್ಪೇಷಿಯಸ್ ಆಗಿದೆ, ವೆಲ್ ಪ್ಲ್ಯಾಂಡ್. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಇದು ಮೆಟ್ರೋ ಸ್ಟೇಷನಿಂದ 2.5 3 ಕಿಲೋಮೀಟರ್ ದೂರದಲ್ಲಿ. ಇನ್ನೊಂದು ವಿಷಯ, ಈ ಮನೆ ಇರುವಂಥ ಲೊಕೇಶನ್ನು ಗ್ರೇಟರ್ ಬೆಂಗಳೂರು ಅಂಡರಲ್ಲಿ ಬರುತ್ತೆ. ಅಂದರೆ ಇಷ್ಟು ದಿವಸ BBMPಯಲ್ಲಿ ಏನೇನು ಸವಲತ್ತಿತ್ತೋ ಅದೇ ಸವಲತ್ತು ಈ ಲೊಕೇಶನಲ್ಲೂ ಮುಂದೆ ಇರುತ್ತೆ. ಖಾತಾ, ಎಲೆಕ್ಟ್ರಾನಿಕ್ ಖಾತಾ, ವಾಟರ್, ಕಾವೇರಿ ಎಲ್ಲನೂ ಬರುತ್ತೆ. ಡೈಮೆನ್ಷನ್ 30 × 40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ನೋಡಿ, ಇದು ಎಲಿವೇಶನ್ ಮಸ್ತಾಗಿದೆ. ಖಾತಾ ಪಂಚಾಯತ್ ಖಾತಾ, ಶೀಘ್ರದಲ್ಲಿ ಈ ಖಾತಾ ಆಗುತ್ತೆ. ವಾಟರ್ CMC ವಾಟರ್. ಇದು ಸ್ಪೇಷಿಯಸ್ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನ ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ನೋಡಿ, ಗ್ಯಾಸ್ ಸಿಲಿಂಡರ್ಗೂ ಫುಲ್ ಸೇಫ್ಟಿ ಇದೆ ಕಣ್ರಿ. ಆರಾಮಾಗಿ ಲಾಕ್ ಮಾಡ್ಬೋದು. ಗ್ಯಾಸ್ ಸಿಲಿಂಡರ್ ಇಟ್ಬಿಟ್ಟು ಅವ್ರ ಮನೆಯವರು ಅಲ್ಲಿಟ್ಟು ಲಾಕ್ ಮಾಡ್ಬೋದು. ನೋಡಿ, ವಾಲ್ಗೆಲ್ಲ ಹೈಗ್ಲಾಜಿ ಟೈಲ್ಸ್ ಹಾಕಿದ್ದಾರೆ. ಅದು ಟ್ಯಾಪ್ ಕ್ಲೀನ್ ಮಾಡಲಿಕ್ಕೆ. ನೋಡಿ, ಇದು ಗೇಟ್ 1.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂದರೆ ಆ ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಅಕಸ್ಮಾತ್ ನಿಮ್ಮ ಹತ್ರ ದೊಡ್ಡ ಕಾರ್ ಇದೆ, ಆಗುತ್ತಾ ಪಾರ್ಕ್ ಮಾಡೋಕ್ಕೆ ಇಲ್ವಾ ಅನ್ನೋದು ನಿಮ್ಗೆ ಡೌಟ್ ಇದ್ದರೆ ಮತ್ತೊಮ್ಮೆ ತೋರಿಸಿ ಚೆಕ್ ಮಾಡ್ಕೊಳ್ಳಿ. ಆರಾಮಾಗಿ ಪಾರ್ಕ್ ಮಾಡ್ಬೋದು. ದೊಡ್ಡ ಕಾರಲ್ಲೇ 2 ಕಾರನ್ನು ಪಾರ್ಕ್ ಮಾಡ್ಬೋದು, ಒಂದಲ್ಲೋ 2. ಈ ಸ್ಟೇರ್ ಕೇಸ್ ಕೆಳಗಡೆ KB ಮೀಟರ್ ಕೊಟ್ಟಿದ್ದಾರೆ. ಈಗ ನೋಡಿ ರೀ, ವಿಂಡೋಗೆ 40 mm ಬಾರ್ಡರ್ ಕೊಟ್ಟಿದ್ದಾರೆ. ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ನೋಡೋಣ ಬನ್ನಿ. ಆ 2 BHK ಹೌಸ್ಗೂ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಗೇಟು ಕೊಟ್ಟಿದ್ದಾರೆ. ಒಂದ್ಸಲ ಲಾಕ್ ಮಾಡಿದ್ರೆ ಯಾರು ಇನ್ಸೈಡ್ ಹೋಗೋಕ್ಕಾಗಲ್ಲ, ಫುಲ್ ಸೇಫ್ಟಿ. ಇದು ಸಂಪು, 12 ರಿಂದ 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ನೋಡಿ, ವಾಟರ್ ಪ್ರಾಬ್ಲಮ್ ಇಲ್ಲ ಕಣ್ರಿ ಈ ಲೊಕೇಶನಲ್ಲಿ. ನಾನು ಹೇಳೋದಲ್ಲ, ನೀವು ಬರ್ತಿರಲ್ಲ, ಇಷ್ಟ ಆಯ್ತು ಅಂದರೆ ಅಕ್ಕಪಕ್ಕ ವಿಚಾರಿಸಿ ವಾಟರ್ದೇನೋ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ. ಇದೆ ಅಂತಂದರೆ ಯಾರಿಗೂ ಹೇಳ್ದಂಗೆ ಅದೇ ಹೋಗಿ, ಇಲ್ಲ ಅಂದರೆ ವ್ಯಾಪಾರ ಮಾಡಿ ತಗೊಳ್ಳಿ. ಇದು 2 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್ 2 TK ಐ ಥಿಂಕ್. ಇದು 2 BHK ಹೌಸ್ ಹಾಲು. ಇದರಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಇದು TV ಕ್ಯಾಬಿನೆಟ್ಟು, ಪೂಜಾ ರೂಮು, ಫ್ರೇಮ್ ಡೋರು TK. ಇದು ಮಾಡ್ಯುಲರ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ದೊಡ್ಡದಾಗಿದೆ. ಕಿಚನ್ ಬ್ಯಾಸ್ಕೆಟ್ಸ್, ಓಹೋ, ಕಿಚನ್ ಬ್ಯಾಸ್ಕೆಟ್ಸ್ ಅಬ್ಸರ್ವ್ ಮಾಡಿ, ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ ಕಂಡ್ರಿ. ಬಾಡಿಗೆ ಮನೆಯಲ್ಲೂ ಕ್ರಾಕರಿ ಯೂನಿಟ್ಟು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದಲ್ಲ 2 ಕಿಟಕಿ ಇರೋದು. ಗಾಳಿ ಬೆಳಕು ಮಸ್ತಾಗಿರುತ್ತೆ, ಕ್ರಾಸ್ ವೆಂಟಿಲೇಷನ್ ಎಕ್ಸಲೆಂಟ್ ಆಗಿರುತ್ತೆ. ಈ ರೀತಿ ಸ್ಪೇಷಿಯಸ್ ಹಾಲು, ಬೆಡ್ರೂಮ್ಸ್ ಎಲ್ಲ ಕೊಟ್ಟರೆ ಬಾಡಿಗೆಯವ್ರು ಕರ್ಡ್ ಮುಚ್ಕೊಂಡು ಓಡ್ಬೋತಾರೆ ಕಣ್ರಿ. ಡಿಮ್ಯಾಂಡ್ ಇದೆ, ಭಾಳ ಡಿಮ್ಯಾಂಡ್ ಇದೆ ಇಲ್ಲಿ. ಎಲ್ಲಕ್ಕೂ ಹತ್ರ ಇದೆ ಕಣ್ರಿ ಇಲ್ಲಿ. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ 1. ಇದು ಮಾಸ್ಟರ್ ಬೆಡ್ರೂಮ್. ಆ್ಯಕ್ಚುಲಿ ಡೋರೆಲ್ಲ ರೆಡಿಮೇಡ್ ಲ್ಯಾಮಿನೇಟ್ ಡೋರ್ಸು. ಇದರಲ್ಲಿ POP ಇಲ್ಲ, ಬೇಕಿಲ್ಲ ಬಾಡಿಗೆ ಮನೆಗೆಲ್ಲ. ಒಂದಲ್ಲ 2 ಕಿಟಕಿ ಕೊಟ್ಟಿರೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಟಕಿ 2 ಕೊಟ್ಟಿರೋದ್ರಿಂದ ಭಾಳ ಒಳ್ಳೆಯದು, ವೆಂಟಿಲೇಷನ್ ಚೆನ್ನಾಗಿರುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ಚೆನ್ನಾಗಿದೆ ಕಂಡ್ರೆ ವಾರ್ಡ್ರೋಬ್ದೆಲ್ಲ. ಡ್ರಾಸ್ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲೆಲ್ಲ ಡ್ರೆಸ್ಸಿಂಗ್ ಮಿರರು ಇದೆ. ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡ್ ಸ್ಟೋರೇಜ್ ಆ್ಯಂಡ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಇದರಲ್ಲಿ ಅಟ್ಟ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಕಮೋಡ್, ವೆಸ್ಟರ್ನ್ ಕಮೋಡ್ ಇದೆ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ, ಎಲ್ಲನೂ ಇದೆ. ಜಾಗ್ ಬಾರ್ ಫಿಟ್ಟಿಂಗ್ಸ್ ಕಣ್ರಿ, ಸೂಪರ್. ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೋಡಿ, ಬೆಡ್ರೂಮ್ 2 ನೋಡೋಣ. ಬೆಡ್ರೂಮ್ 2 ಮೊದಲು ಇಲ್ಲಿ ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ಸೂಪರ್ ಐಡಿಯಾ.
ಸೊ ಗ್ರೌಂಡ್ ಫ್ಲೋರಲ್ಲಿ ಇರೋರಂಥವ್ರು ಮೇಲಕ್ಕೆ ಹೋಗಲ್ಲ, ಮೇಲಕ್ಕೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಕೊಟ್ಟಿರೋದ್ರಿಂದ ಭಾಳ ಒಳ್ಳೆಯದು. ಇದು ಬೆಡ್ರೂಮ್ 2, ವಿಂಡೋ ಇದೆ, ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಡಬಲ್ ಕಾಟ್ ಆಗ್ಬೋದು ಆರಾಮಾಗೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಹ್ಯಾಂಡ್ ವಾಶ್ ಬೇಷನ್ ಇದೆ. ಇದು ಕಾಮನ್ ಟಾಯ್ಲೆಟು. ಇನ್ನು ಡೋರ್ಸ್ ಏನು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ ಇಂಡಿಯನ್ ಟಾಯ್ಲೆಟು. ಮತ್ತು ಡೋರ್ ಇಲ್ಲ ಏನಿಲ್ಲ, ಟಾಯ್ಲೆಟ್ಸ್ಗೆ ಅವ್ರು ಹೆಂಗೆ ನಾವೇ ಫಿಟ್ ಇಲ್ಲ, ಅವರೇ ಫಿಟ್ ಮಾಡಿಕೊಡ್ತಾರೆ. ಆ ಪ್ಲೈವುಡ್ ಇದೆ ನೋಡಿದ್ರಲ್ಲ, ಅಬ್ಸರ್ವ್ ಮಾಡಿದೆ, ಅವೆಲ್ಲ ಅವೆಲ್ಲ ತೊಗೊಂಡೋಗ್ತಾರೆ. ಇನ್ನೂ ಕೆಲಸ ಇದೆ, ಬೇರೆ ಬಿಲ್ಡಿಂಗಲ್ಲಿ ಇರುತ್ತೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ನೋಡಿ, ಏನೋ ಡೌಟ್ ಇದ್ದರೆ ಪಾರ್ಕಿಂಗ್ ದೊಡ್ಡದಿದೆಯಾ ಚಿಕ್ಕದಿದೆಯಾ ಅಂತ ಮತ್ತೆ ತೋರಿಸಿ. ನೋಡಿ, ಏನು ಬಿಡಬೇಡಿ, ಮೂಲೆನೂ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಿಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ರೈಲಿಂಗ್ಸು SS ರೈಲಿಂಗ್ಸು 304 ಜಿಂದಾಲ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸು ಸ್ಲೋಪಾಗಿದ್ದಾವೆ, ಆರಾಮಾಗಿ ಹತ್ತು ಹೋಗ್ಬೋದು. ಲ್ಯಾಂಡಿಂಗ್ ಏರಿಯಾ ದೊಡ್ಡದಾಗಿದೆ, ಸೂಪರ್. ನೋಡಿ, ಆಪೋಸಿಟ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಹೈಗ್ಲೋಸಿ ಟೈಲ್ಸು, ಟಿಲ್ ರೂಫರ್ಗೂ ಹಾಕಿದ್ದಾರೆ. ಈಗ ಫಸ್ಟ್ ಫ್ಲೋರಲ್ಲಿ ಏನಿದೆ, ಐಷಾರಾಮಿ 3 BHK ಓನರ್ ಹೌಸ್ ಇದೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಇದು ನೋಡಿ, ಕಾಲಿಂಗ್ ಬೆಲ್ ಎಲ್ಲ ಎಲ್ಲಿದೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಐಷಾರಾಮಿ 3 BHK ಹೌಸ್. ಓನರ್ಗೆ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಗೇಟು ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ 2 BHKಗೂ ಕೊಟ್ಟಿದ್ದಾರೆ ಅಂದರೆ ಓನರ್ ಮನೆಗೆ ಕೊಡ್ದಂಗಿರ್ತಾರೆ, ಕೊಡ್ತಾರೆ. ವಾವ್, ವಿಂಡೋ ನೋಡ್ರಿ ರೀ, ಫ್ರಂಟಲ್ಲಿ ಏನಿದೆ, ಸೂಪರಾಗಿದೆ. ಫ್ರೇಮು ಎಲ್ಲ ಟೀಕೆ ಕಣ್ರಿ, ಸೆಟ್ರಸ್ ಎಲ್ಲ ಟೀಕೆ. ಗ್ಲಾಸ್ ನೋಡ್ರಿ, ಹಿಚ್ಚಿಂಗ್ ಗ್ಲಾಸು, ಹಬ್ಬ ಮಸ್ತಾಗಿದೆ. ನೋಡಿ, ಇಲ್ಲೂ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ಒಳ್ಳೆ ಐಡಿಯಾ. ಇದು 3 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮು ಡೋರು 2 ಟೀಕ್ ವುಡ್, ಅದ್ದೂರಾಗಿದೆ ಕಣ್ರಿ. ಮೈನ್ ಡೋರ್ ಅಂತೂ ವಾವ್, ಆ ಕಾರ್ವಿಂಗ್ ನೋಡ್ರಿ, ಎಕ್ಸಲೆಂಟ್, ಸೂಪರ್. ಹೋಲ್ಡರ್ ಸೂಪರ್ ಆಗಿದೆ. ಯುರೋಪ ಲಾಕರ್ ಯೂಸ್ ಮಾಡಿದ್ದಾರೆ. 8x4 ಫ್ರೇಮ್ ಯೂಸ್ ಮಾಡಿದ್ದಾರೆ. ಸುತ್ತು ಬಾರ್ಡರ್ ಕೊಟ್ಟಿದ್ದಾರೆ, 40 mm ಥಿಕ್ನೆಸ್. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. POP ಇದೆ, TV ಕ್ಯಾಬಿನೆಟ್ ಇದೆ, ಹಾಲ್ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ವಾವ್, ಬಾರ್ಡರ್ ನೋಡ್ರಿ, ಬಾರ್ಡರು ಮಸ್ತಾಗಿದೆ. ಹಾಲು ಸೂಪರ್ ಆಗಿದೆ. ಇದು TV ಕ್ಯಾಬಿನೆಟು ಚೆನ್ನಾಗಿದೆ. ಒಳ್ಳೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ವುಡ್ ಕಲರ್ ಲ್ಯಾಮಿನೇಟ್ ಕಾಂಬಿನೇಷನು, ವೈಟ್ ಲ್ಯಾಮಿನೇಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಹಾಗೆ ನೋಡಿ, ಎಲ್ಲ ಅಬ್ಸರ್ವ್ ಮಾಡಿ. ಬಾಕ್ಸ್ಗಳೆಲ್ಲ ಓಪನ್ ಮಾಡ್ತಿದೆ ನೋಡಿ. ಸೊ ಇದು TV ಕ್ಯಾಬಿನೆಟ್ ಆದರೆ ಪ್ರಾವಿಷನ್ ಇರಲೇಬೇಕು. ರಾಫ್ಟ್ ಯೂಸ್ ಮಾಡಿದ್ದಾರೆ, ವೆರಿ ನೈಸ್. ಲೈಟ್ಸು ಕೊಟ್ಟಿದ್ದಾರೆ, ಲೈಟ್ಸ್ ಆನ್ ಮಾಡಿದೆ, ಅಟ್ರಾಕ್ಟಿವ್ ಕಾಣಿಸುತ್ತೆ TV ಕ್ಯಾಬಿನೆಟ್. ಈಗ ಮಾಡಲು ಕಿಚನ್ನು, ಪೂಜಾ ರೂಮು ಎಲ್ಲ ನೋಡೋಣ ಬನ್ನಿ. ಎಂಟ್ರೆನ್ಸು ಮಸ್ತಾಗಿದೆ. ಇಲ್ಲಿ ಬಾರ್ಡರ್ ಚೆನ್ನಾಗಿದೆ ಕಣ್ರಿ. ಎಂಟ್ರೆನ್ಸಲ್ಲಿ ಡಿಫ್ರೆಂಟಾಗಿ ಯೂಸ್ ಮಾಡಿದ್ದಾರೆ, ವೆರಿ ನೈಸ್. ಶೋಯಿಂಗ್ ಯು ಪೂಜಾ ರೂಮನ್ನು ತೋರಿಸ್ತೀನಿ. ಪೂಜಾ ರೂಮ್ ಫ್ರೇಮು ಡೋರ್ 2 ಟೀಕ್ ವುಡ್. ಆ ಡೋರು ಡಿಫ್ರೆಂಟಾಗಿದೆ ಕಣ್ರಿ, ಎಲ್ಲ ಸಖತ್ತಾಗಿದೆ, ಎಲ್ಲೂ ನೋಡಿಲ್ಲ ಆ ರೀತಿ ಡಿಸೈನ್ ಯೂಸ್ ಮಾಡಿದ್ದಾರೆ. ಈ ಪೂಜಾ ರೂಮಲ್ಲೂ POP ಇದೆ, ವಾಲಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೆಡ್ ಲಾಕರ್ ರೆಡ್ ಲಾಕರ್ ಏನಂತ ಹೇಳ್ತಾರೆ, ಲಾಕರ್ ರೆಡ್ ಯೂಸ್ ಮಾಡಿದ್ದಾರೆ ಒಳಗಡೆ ಪೂಜಾ ರೂಮ್ಗೆಲ್ಲ ದೇವ್ರು ಕೂರಿಸ್ಲಿಕ್ಕೆ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ ಸ್ಪಾಟ್ಲೈಟ್ ಒಂದು ಕೊಟ್ಟಿದ್ದಾರೆ ಮೇಲಲ್ಲಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಸ್ಪೇಷಿಯಸ್ ಆಗಿದೆ, ಯುಟಿಲಿಟಿನೂ ಇದೆ, ವಿಂಡೋ ಇದೆ, ಟೈಲ್ಸ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮೇಲೆ ಲಾಫ್ಟ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತೀವಿ ನೋಡಿ. ಸಾಫ್ಟ್ ಕ್ಲಾಸರ್ ಕೊಟ್ಟಿದ್ದಾರೆ, ಕ್ವಾಲಿಟಿ ಚೆನ್ನಾಗಿದೆ, ವೆರಿ ನೈಸ್. ನೋಡಿ, ಕ್ರಾಕರ್ ಯೂನಿಟ್ ಚೆಕ್ ಮಾಡ್ತೀವಿ ನೋಡಿ. ನೋಡಿದ್ರಲ್ಲ, ಯುಟಿಲಿಟಿ ನೋಡೋಣ ಬನ್ನಿ. ಯುಟಿಲಿಟಿ ದೊಡ್ಡದಾಗಿದೆ, ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ, ವಾಷಿಂಗ್ ಮಿಷನ್ ಇಡ್ಬೋದು, ಅಲ್ಲಿ ಪಾತ್ರೆನೂ ತೊಳಿಬೋದು, ಸ್ಪೇಷಿಯಸ್ ಆಗಿದೆ, ಕಂಜೆಸ್ಟೆಡ್ ಏನಿಲ್ಲ, ವೆರಿ ನೈಸ್. ಮತ್ತೊಮ್ಮೆ ಈ ಸೈಡಿಂದ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನ ಅಬ್ಸರ್ವ್ ಮಾಡಿ ನೋಡಿ. ಮಾಡ್ಯುಲರ್ ಕಿಚನ್ನು
ಯುಟಿಲಿಟಿ ಇದ್ರೂ ಎಷ್ಟು ಸ್ಪೇಷಿಯಸ್ ಆಗಿದೆ. ಈ ರೀತಿ ಇದ್ದರೆ ಗ್ಯಾರಂಟಿ ಹೆಣ್ಮಕ್ಳು ಇಷ್ಟಪಟ್ಟೇ ಪಡ್ತಾರೆ. ಹಿಂಗಿರ್ಬೇಕು ಅವ್ರಿಗೆ, ಯುಟಿಲಿಟಿ ಬೇಕು, ಕಿಚನ್ನು ಸ್ಪೇಷಿಯಸ್ ಆಗಿರಬೇಕು, ಲೇಟೆಸ್ಟಾಗಿ ಟ್ರೆಂಡಾಗಿರಬೇಕು. ಈಗ ಬೆಡ್ರೂಮ್ಸ್ ನೋಡೋಣ. ಮೊದಲು ಕಿಡ್ಸ್ ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 1. ಇದರಲ್ಲೂ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಕಿಡ್ಸ್ ಬೆಡ್ರೂಮ್ ಅಂತ ಸ್ಪೆಷಲಾಗಿ. ಇಲ್ಲ ಕಿಡ್ಸ್ ಇಲ್ಲ ಅಂದರೆ ನೀವು ಆರಾಮಾಗಿ ಇದನ್ನು ಸ್ಟಡಿ ರೂಮು ಇಲ್ಲ ಲೈಬ್ರರಿನ ಯೂಸ್ ಮಾಡ್ಬೋದು, ಗೆಸ್ಟ್ ರೂಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಕಿಡ್ಸ್ ಇದ್ದರೆ ಕಿಡ್ಸ್ಗೆ ಇದು ವಾರ್ಡ್ರೋಬ್, ಬಟ್ಟೆ ಬರೀ ಇಡೋದು ಅಲ್ಲಿಡ್ಬೋದು. ಇಲ್ಲಿ ಸ್ಟಡಿ ಆರಾಮಾಗಿ ಓದ್ಕೋಬೋದು, ಇಲ್ಲ ಕೆಲಸ ಮಾಡ್ಬೋದು. ಮೇಲೆ ಬುಕ್ಸ್ ಇಡೋದಕ್ಕೂ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ನೋಡಿ, ಆರಾಮಾಗಿ ಇಲ್ಲಿಡ್ಬೋದು. ಬುಕ್ಸು, ಫೈಲ್ಸು, ಇವರ ವಿಷಯ ಏನಾದರೂ ಇಡ್ಬೋದು. ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ ಡೋರ್ಸ್ಗೆಲ್ಲ. ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಈ ಸೈಡಿಂದ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲನ್ನು ಈ ಸೈಡಿಂದ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ನೀವು ತೊಗೊಳೋದೇ ಆದರೆ ಇಂಚು ಅಬ್ಸರ್ವ್ ಮಾಡಿ, ಮೂಲೆನೂ ನೋಡಿ, ಏನೂ ಬಿಡಕ್ಕೆ ಹೋಗ್ಬೇಡಿ. ಈಗ ಬೆಡ್ರೂಮ್ 2 ನೋಡೋಣ. ಬೆಡ್ರೂಮ್ 2 ಡೋರು ರೆಡಿಮೇಡ್ ಲ್ಯಾಮಿನೇಟ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ POP ಇದೆ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟನ್ನು ತೋರಿಸಿ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ನೋಡಿ ಈ ಮಾಸ್ಟರ್ ಬೆಡ್ರೂಮಲ್ಲಿ. ವಿಂಡೋ, ದೊಡ್ಡ ವಿಂಡೋ ಇದೆ, ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಡ್ರೆಸ್ಸಿಂಗ್ ಮಿರರು ಅದ್ರ ಬ್ಯಾಕ್ ಸೈಡ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಪ್ರಾವಿಷನ್ನು. ಇಲ್ಲೆಲ್ಲ ಮೇಕಪ್ ಕಿಟ್ಟೆಲ್ಲ ಇಡೋಕ್ಕೆ ಕೊಟ್ಟಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ ಕೊಟ್ಟಿದ್ದಾರೆ. ಲ್ಯಾಮಿನೇಟ್ ಚೆನ್ನಾಗಿರೋದು ಯೂಸ್ ಮಾಡಿದ್ದಾರೆ, ಇನ್ಸೈಡು ಔಟ್ಸೈಡು ಚೆನ್ನಾಗಿದೆ. ಡ್ರಾಸ್ ಚೆಕ್ ಮಾಡ್ತೀವಿ ನೋಡಿ. ಓಕೆ, ನೋಡಿದ್ರಲ್ಲ. ಈಗ ಅಟ್ಯಾಚ್ಡ್ ಟಾಯ್ಲೆಟ್ ನೋಡೋಣ. ಇಲ್ಲೂ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಕಣ್ರಿ, ವೆರಿ ನೈಸ್. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ವಾಶ್ರೂಮಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು ನೋಡಿ. ಅಲ್ಲಿ ನೀವು ಆರಾಮಾಗಿ ಸೋಫು ಅದು ಇದು ಇಡ್ಬೋದು. ಇಲ್ಲ ಸೋಫು ಇಲ್ಲಿ ಇಡ್ಬೋದು ಅಂದ್ಕೊಳ್ಳಿ, ಅಲ್ಲಿ ಕೊಡ್ತಾರೆ. ಅಲ್ಲೆಲ್ಲ ಈ ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ಇಡ್ಬೋದು ಆರಾಮಾಗಿ. ಮತ್ತೊಮ್ಮೆ ಈ ಸೈಡಿಂದ, ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಸ್ಪೇಷಿಯಸ್ ಆಗಿದೆ. ಆ ಕಿಂಗ್ ಸೈಜ್ ಕಾರ್ಡಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ. ಇಷ್ಟೆಲ್ಲ ವಾರ್ಡ್ರೋಬ್ ಮಾಡಿ, ಮತ್ತೆ ಇನ್ನೂ ಜಾಸ್ತಿ ಇದೆ ನಮ್ಮ ಹತ್ರ, ಬಟ್ಟೆ ಬರೀ ಬೆಡ್ಶೀಟು ಆಳಮೂಳ ಇದ್ದಾವೆ, ಸ್ಟೋರ್ ಮಾಡೋಕ್ಕೆ ಬೇಕು ಅಂದರೆ ಅದರಲ್ಲೂ ಕಿಂಗ್ ಸೈಜ್ ಕಾರ್ಡಲ್ಲೂ ಕೊಟ್ಟಿದ್ದಾರೆ. ಈ ಸೈಡ್ ಇರೋ ಒಂದು ವಾರ್ಡ್ರೋಬ್ನ ಚೆಕ್ ಮಾಡ್ತೀನಿ ನೋಡಿ, ಅದಕ್ಕೂ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಎಲ್ಲ ಇಡ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಮೊಬೈಲ್ ಕಡ್ಡಾಯ. ಎಲ್ಲರ ಬೆಡ್ರೂಮಲ್ಲಿ ಕ್ಯಾರಿ ಮಾಡಿರ್ತೀವಿ, ನೋಡ್ತಾ ಹಂಗೆ ಮನಗ್ತೀವಿ, ಚಾರ್ಜಿಂಗ್ ಬೇಕಲ್ವಾ, ಅದಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಈ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ವಿಂಡೋನು ದೊಡ್ಡದಾಗಿದೆ. ಈಗ ಬೆಡ್ರೂಮ್ 3 ನೋಡೋಣ. ಇದು ಬೆಡ್ರೂಮ್ 3. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಅಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಇದೆ, ಲಾಫ್ಟ್ ಕೊಟ್ಟಿದ್ದಾರೆ, ಮಿರರ್, ಡ್ರೆಸ್ಸಿಂಗ್ ಮಿರರ್ ಇದೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ವುಡ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತದೆ ಕಣ್ರಿ. ಮತ್ತೊಮ್ಮೆ ಈ ಬೆಡ್ರೂಮ್ 3ಇಂದ ಅಬ್ಸರ್ವ್ ಮಾಡಿ. ಈ ಬೆಡ್ರೂಮ್ 3ನ ಗೆಸ್ಟ್ ರೂಮಾಗಿ ಯೂಸ್ ಮಾಡ್ಬೋದು, ಇಲ್ಲ ಪೇರೆಂಟ್ಸ್ ಕೊಡ್ಬೋದು, ಇಲ್ಲ ಮಕ್ಕಳಿಗೆ 2-3 ಮಕ್ಕಳಿದ್ರೆ ಮಕ್ಕಳಿಗೂ ಯೂಸ್ ಮಾಡ್ಬೋದು, ಇವರ ವಿಶ್. ಇದು ಹ್ಯಾಂಡ್ ವಾಶ್ ಬೇಷನ್ನು, ಸಿಂಕ್. ಸೊ ಇಲ್ಲಿ ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ, ವೆರಿ ನೈಸ್. ಇದು ಕಾಮನ್ ಟಾಯ್ಲೆಟ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಶವರು ಪ್ರತಿಯೊಂದು ಇದೆ. ಕಮೋಡು ಇಂಡಿಯನ್ ಕಮೋಡು. ಸೊ ಇಂಡಿಯನ್ ಕಮೋಡು ಯೂಸ್ ಮಾಡಿರೋದು ಒಳ್ಳೆಯದು, ಯಾಕಂದರೆ ನಾವು ಇಂಡಿಯಾದಲ್ಲಿದ್ದೀವಿ, ನಮ್ಮ ಇಂಡಿಯನ್ ಬ್ರ್ಯಾಂಡ್ ಇದ್ದೇ ಇರಬೇಕು. ಅಲ್ಲಿ ಮೇಲೆ ಅಟ್ಟದಲ್ಲಿ UPSC ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕ್ವೈಟ್ ಆಪೋಸಿಟ್ ಡೈರೆಕ್ಷನಿಂದ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಇದು ಲಾಸ್ಟ್, ಮತ್ತೆ ತೋರ್ಸೋಕ್ಕಾಗೋದಿಲ್ಲ, ಔಟ್ಸೈಡ್ ಹೋಗ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ. ಸೊ ನೀವು ಮೇಲೆ ಹೋಗಿ ಅಲ್ಲಿ ಟ್ಯಾಂಕ್ ರೂಮು ಅಕ್ಕಪಕ್ಕ ಎಲ್ಲ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಹೇಳ್ತೀನಿ. ಹೈಲೈಟ್ಸ್: ಮಾದಾರ ಮೆಟ್ರೋ 2.5 ಇಂದ 3 ಕಿಲೋಮೀಟ್ರು. BMTC ಬಸ್ ಸ್ಟಾಪು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ 1 ಕಿಲೋಮೀಟ್ರು. ಸಪ್ತಗಿರಿ ಹಾಸ್ಪಿಟಲ್ಲು, ಇಂಜಿನಿಯರಿಂಗ್ ಕಾಲೇಜ್ 2.5 ಇಂದ 3 ಕಿಲೋಮೀಟರು. ಆಚಾರ್ಯ ಕಾಲೇಜ್ ಹತ್ರ. ಈ ರೀತಿ ಹೇಳ್ತಾ ಹೋದರೆ ಸ್ಕೂಲ್ಸು, ಫೇಮಸ್ ಸ್ಕೂಲ್ಸು, ಕಾಲೇಜು ಎಲ್ಲನೂ ಈ ಪ್ರಾಪರ್ಟಿಗೆ ಹತ್ತಿರದಲ್ಲೇ ಇದಾವೆ ಕಣ್ರಿ. ಮುಂದೆ
ಈ ರೋಡ್ ಹತ್ರದಲ್ಲೇ ಈ ಮನೆ ಹತ್ರದಲ್ಲಿ ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಹೋಗ್ತವೆ, ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ಗೆಲ್ಲ ಕನೆಕ್ಟ್ ಆಗ್ತವೆ. ಅವು ಶೀಘ್ರದಲ್ಲೇ ಫ್ಯೂಚರಲ್ಲಿ ಆತ ಅಂದ್ಕೊಳ್ಳಿ. ಅವೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮನೆ ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ. ಲೊಕೇಶನ್ ನಿಯರ್ ಬೈ ಮಾಧವರ ಮೆಟ್ರೋ ಸ್ಟೇಷನ್, ತಮ್ಮೇನಹಳ್ಳಿ, ಬ್ಯಾಂಗಳೂರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.